ಇಷ್ಟೆಲ್ಲ ಮಾತಾಡೋರು ರಾತ್ರಿ ನೈಟ್ ಆದಮೇಲೆ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲಿ ನೋಡ್ತಾರೆ ನೋಡಿಬಿಟ್ಟು ನೀವು ದಯವಿಟ್ಟು ಯೂಟ್ಯೂಬಲ್ಲಿ ಬಿಡಿ ಅವರು ಹಿಂಗಿದ್ದ ಅಂತೇಳಿ ಒಬ್ರಿಗಿಂತ ಒಬ್ರು ಕಳ್ಳರೇ ಇರೋದಿಲ್ಲ. ವೈಟ್ ಕಾಲರ್ಸ್ ಕ್ರಿಮಿನಲ್ಸ್ ನಮ್ದು ಸ್ವಂತ ದಾರಿ, ಅಡ್ಡ ದಾರಿ ಅಲ್ಲ. ಸ್ವಂತ ದಾರಿಲಿ ನಡೆಯೋನು ಸತ್ ಮೇಲೂ ಸುಮ್ಮನೆ ಇದ್ದಾರೆ. ಎಷ್ಟು ಸರಿ ಅವ್ರ ಹೆಸರು ಹೆಂಡತಿ ಹೆಸರನ್ನು ನಾವು ಕೂಡ ಮಾತಾಡ್ಬೇಕಾದ್ರೆ ಹೆಂಡತಿ ಹೆಸರು ಭಯ ಪಡ್ತೀವಿ. ಭಯ ಅಲ್ಲ, ರೆಸ್ಪೆಕ್ಟ್ ಅದು. ಆ ಹೆಣ್ಮಗು ಪಾಪ ಯಾವ ನೋಡಿ ಅವತ್ತು ಹಂಗೆ ಮಾಡಿದ ಅವರ ಹೆಂಡತಿಗೆ ಅವ್ರು ಏನಾದರೂ ಮಾಡ್ತಾರೆ. ನಿಮ್ಗೆ ಏನಕ್ಕೆ ಅದು ಉರಿತದೆ? ಅವ್ರ ಹೆಂಡತಿ ಅಷ್ಟು ದೊಡ್ಡ ಕಾರ್ ಕೊಡ್ಸಿದ್ದಾರೆ, ನೀವು ಕೊಡ್ಸಿದ್ರ? ಬಟ್ ನಿಮ್ಮ ಹೆಂಡತಿಗೆ ನೀವು ಏನು ಕೊಟ್ಟಿದ್ರು ನೋಡ್ಬೇಕಲ್ವಾ ಸರ್? ಹೌದಲ್ವಾ ಸರ್? ಇಷ್ಟು ಜನ ಮಾತಾಡ್ತಿರಲ್ಲ, ನಿಮ್ಮ ಹೆಂಡತಿಗೆ ನೀವೇನು ಕೊಡ್ಸಿದ್ದೀರಿ? ನಾನು ದರ್ಶನ ತಪ್ಪೇ ಮಾಡಲ್ಲ, ತುಂಬ ಒಳ್ಳೆಯದು ಆ ಥರ ಹೇಳೋಲ್ಲ. ಒಳ್ಳೆಯವರಿಗೆ ಒಳ್ಳೆಯದು. ಅವರು ಮನುಷ್ಯರಲ್ಲಿ ದೇವರಲ್ಲ ರೀ, ಎಲ್ಲದಕ್ಕೂ ಸರಿಯಾಗಿರೋಕ್ಕೆ. ಈ ವ್ಯಕ್ತಿ ಉಪ್ಪುಳಿ ಕಾರ್ತಿನವನು. ಜನರಿಗೆ ಹೆಲ್ಪ್ ಮಾಡಿದ್ದಾರೆ, ಅವರು ಹೇಳೋದಿಲ್ಲ. ಅವ್ರಿಗೆ ಒಂದು ದೊಡ್ಡ ತಪ್ಪೇನು ಗೊತ್ತಾ ದರ್ಶನ ಅವ್ರದ್ದು? ಅವ್ರೆಲ್ಲ ಮಾಡಿರೋ ಹೆಲ್ಪನ್ನು ಇವತ್ತರ ಹೊರಗೆ ಬರಕ್ಕೆ ಬಿಟ್ಟಿಲ್ಲ. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ಅದು ಇವತ್ತು ಸಮಾಜದಲ್ಲಿ ಏನಾಗಿದೆ. ಒಂದು ವ್ಯಕ್ತಿ ನೋಡಿದ ತಕ್ಷಣ ಅಡಿ ರಫ್ ಮಾತಾಡ್ತಾರೆ, ಹಂಗೆ ಮಾಡಿರ್ಬೋದು. ಸರಿ ಇಲ್ಲ ಇವನು. ಎಲ್ಲ ಹಿಂಗೆ ದೊಡ್ಡ ಕಳ್ಳರಿದ್ದಾರೆ. ಹಣ ಹೇಳ್ಕೊಂಡು ಗೂಟ ಹಾಕಿದೆ ಗೊತ್ತಾಗಲ್ಲ ಹಿಂಬದಿ, ಗೂಟ ಹಾಕಿದೆ ಗೊತ್ತಾಗಲ್ಲ ಹಿಂಬದಿ. ಪ್ರೊಡ್ಯೂಸರ್ ಕೆಲವರಿದ್ದಾರೆ. ದರ್ಶನ್ ಕಟ್ರೆ ಮೊನ್ನೆ ನೋಡಿದೆ, ಯಾರೊಬ್ಬ ಭಾಳ ಮಾತಾಡ್ತಿದ್ದ, ಭಾಳ ಚೀಪ್ ಮೆಂಟಾಲಿಟಿ ಒಬ್ಬ ನಿರ್ಮಾಪಕ. ಟೈಮ್ ಬಂದಾಗ ಹೇಳಿದಾರೆ ಸರ್, ಟೈಮ್ ಬಂದಾಗ ನಾನು ನನ್ನ ಯೂಟ್ಯೂಬಲ್ಲಿ ಅದನ್ನೆಲ್ಲ ಹೆಸರು ಸಮೇತ ಬಿಚ್ಚಿಡ್ತೀನಿ ನಾನು ವಿತ್ ಪ್ರೂಫ್. ನನಗೇನು ಲೈಫಲ್ಲಿ ಆಸೆ ಏನಿಲ್ಲ, ಮಾಡುವ ಅನ್ಯಾಯ ಇದಲ್ಲ. ಆದ್ದರಿಂದ